ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ನಾನು ಈ ದಿನ ನಿಮ್ಮ ಮುಂದೆ ಒಂದು ಮುಖ್ಯವಾದ ವಿಷಯನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಕ್ಕಳಿಗೆ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಕಂಡಕ್ಟ್ ಮಾಡುವಾಗ ಮೊದಲು ಮಗು ಮತ್ತು ಸ್ಟೂಡೆಂಟ್ ಮತ್ತು ಅವರ ಪೇರೆಂಟ್ಸು, ಮುಖ್ಯವಾಗಿ ತಾಯಿ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ನ ತಗೊಂಡು ಅದನ್ನು ಅನಲೈಸ್ ಮಾಡಿ ಅವರಿಗೆ ಯಾವುದು ಹೇಳಬೇಕು ಅದನ್ನು ಹೇಳಿ ಫೀಡ್ಬ್ಯಾಕ್ ಕೊಡ್ತೀನಿ. ಹಾಗೆ ಫೀಡ್ಬ್ಯಾಕ್ ಕೊಟ್ಟಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಪೇರೆಂಟ್ಸು ಬಂದಿರೋದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ಗೆ, ಬಟ್ ಅವ್ರು ಹೇಳ್ತಾರೆ ನಮ್ಮ ಅನಾಲಿಸಿಸ್ಸು ಕೇಳಿಸ್ಕೊಂಡ್ಮೇಲೆ ನಮ್ಮ ಹುಡುಗ ತುಂಬ ಮಗ ಇಲ್ಲ ಮಗಳು ತುಂಬ ಆರೋಗ್ಯಂಟು, ಖಾರವಾಗಿ ಉತ್ತರ ಕೊಡ್ತಾರೆ, ಮೊಂಡು ಬಿದ್ದುಬಿಟ್ಟಿದ್ದಾರೆ, ಹೇಳಿದ ಮಾತು ಕೇಳಲ್ಲ, ಶಾಲೆಯಿಂದ ತುಂಬ ಕಂಪ್ಲೇಂಟು, ಇದೆಲ್ಲ ಹೇಳ್ತಾರೆ. ನಾನು ಆ ಪೇರೆಂಟ್ಸ್ಗೆ ಹೇಳ್ತೀನಿ, ನೋಡಿ, ನಾನು ನಿಮ್ಮ ಮಗುವಿನ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ನೋಡಿ ನಾನು ಅನಾಲಿಸಿಸ್ ಮಾಡಿ ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ಆದರೆ ನಾನು ನಿಮ್ಮ ಮಗು ಬಗ್ಗೆ ಏನೂ ಕೇಳಲಿಲ್ಲ, ನೀವಾಗೆ ಇದೆಲ್ಲ ಹೇಳಿದ್ರಿ, ಸಂತೋಷ. ಆದರೆ ನೀವು ನಿಮ್ಮ ಮಗು ಬಗ್ಗೆ ನೆಗೆಟಿವೇ ಹೇಳಿದ್ರಲ್ಲ, ಯಾವುದು ಪಾಸಿಟಿವ್ ಕ್ವಾಲಿಟಿನೇ ಇಲ್ವಾ ನಿಮ್ಮ ಮಗುಗೆ? ನಾನು ಹ್ಯಾಂಡ್ ರೈಟಿಂಗಲ್ಲಿ ನೋಡಿದಾಗ ತುಂಬ ಪಾಸಿಟಿವ್ ಕ್ವಾಲಿಟೀಸು ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ಹೇಳಿಲ್ಲ ಅಂತ. ಆಗ ಅವರು ಇಲ್ಲ ಅಂತಾರೆ. ಸರಿ, ನಾನು ಆಮೇಲೆ ಮಗು ಹತ್ರ ಮಾತಾಡ್ತೀನಿ. ಆ ಮಗುಗೆ ಹೇಳ್ತೀನಿ, ನೀನು ಮನೇಲಿ ತುಂಬ ಗಲಾಟೆ ಮಾಡ್ತೀಯಾ, ಶಾಲೆಯಲ್ಲಿ ಕೀಟ್ಲೆ ಮಾಡ್ತೀಯಾ, ಹೇಳಿದ ಮಾತು ಕೇಳಲ್ವಂತೆ, ವೆರಿ ವೆರಿ ನಾಟಿ ಬಾಯ್ ಆರ್ ಗರ್ಲ್ ಅಂತೆ, ಹೌದಾ ಅಂತ. ಆವಾಗ ಮಗು ನನ್ನ ಮುಖ ನೋಡುತ್ತೆ, ತಾಯಿ ಕಡೆ ನೋಡುತ್ತೆ. ತಾಯಿ ಉತ್ತರ ಕೊಡೋಕ್ಕೆ ಬರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ತಾಯಿಗೆ ದಯವಿಟ್ಟು ನಿಲ್ಲಿಸಿ, ನಾನು ನಿಮ್ಮ ಮಗು ಹತ್ರ ಮಾತಾಡ್ತಾ ಇದ್ದೀನಿ, ನನಗೆ ಅವನ ಕಡೆಯಿಂದ ಉತ್ತರ ಬೇಕು ಅಂತ. ಸರಿ, ಮಗು ನಗುತ್ತೆ, ಏನೂ ಹೇಳಲ್ಲ. ನಾನೇ ಮುಂದುವರಿಸ್ತೀನಿ. ನೀನು ಮನೇಲಿ ಗಲಾಟೆ ಮಾಡೋದು, ಶಾಲೆಯಲ್ಲಿ ಕೀಟ್ಲೆ ಮಾಡೋದು, ನಾಟಿಯಾಗಿ ಇದೆಲ್ಲ ಇಲ್ಲದೆ ತುಂಬ ಗುಡ್ ಬಾಯ್, ಗುಡ್ ಗರ್ಲ್ ಆಗಿದ್ದರೆ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೆ ಸೇರಿಸ್ಕೊಳ್ಳಲ್ಲ. ಮಗು ನೋಡುತ್ತೆ, ಅದಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನಪ್ಪ, ಎಲ್ಲರೂ ಒಳ್ಳೆ ಮಕ್ಕಳನ್ನ ಸೇರಿಸ್ಕೋತೀವಿ, ಒಳ್ಳೆಯವರಾಗಿರಬೇಕು ಅಂತಾರೆ, ಇವ್ನು ನೋಡಿದ್ರೆ ನಾಟಿಯಾಗಿದ್ದರೆ, ಒಳ್ಳೆಯ ಮಗುವಾಗಿದ್ದರೆ ನಾನು ಸೇರಿಸ್ಕೊಳ್ಳಲ್ಲ ಅಂತ ನಾನೇ ಮುಂದುವರಿಸಿ ಹೇಳ್ತೀನಿ. ನೋಡು, ಮಕ್ಕಳು ನಾಟಿಯಾಗಿರಬೇಕು, ಗಲಾಟೆ ಮಾಡಬೇಕು, ಅಂಥ ಮಕ್ಕಳಿಗೆ ನನ್ನ ಕ್ಲಾಸಲ್ಲಿ ಜಾಗ, ಅಂಥ ಮಕ್ಕಳನ್ನೇ ನಾನು ಸೇರಿಸ್ಕೊಳ್ಳೋದು, ಅಂಥ ಮಕ್ಕಳನ್ನೇ ನಾನು ಇಷ್ಟಪಡೋದು ಸಹ ಅಂತ. ಮಗುಗೆ ಮೈಸೂರು ಮಲ್ಲಿಗೆ ಅರಳ್ದಂಗೆ ಮುಖ ಅರಳುತ್ತೆ. ಪೇರೆಂಟ್ಸ್ ನನ್ನ ಕಡೆ ಹಿಂಗೆ ನೋಡ್ತಾರೆ. ನಾನು ಆಮೇಲೆ ಮುಂದುವರಿಸಿ ಏನು ಹೇಳ್ತೀನಿ ಅಂದರೆ, ನೋಡು, ಮಕ್ಕಳು ಮೇಲೆ ಗಲಾಟೆ ಮಾಡಲೇಬೇಕು, ಗಲಾಟೆ ಮಾಡಿದ್ರೇ ಮಕ್ಕಳು, ಕೀಟ್ಲೆ ಮಾಡಿದ್ರೇ ಮಕ್ಕಳು, ಇವಾಗಲ್ಲದೆ ಯಾವಾಗ ಮಾಡ್ತಾರೆ? ಹೌದಾ? ಸೊ ದೊಡ್ಡವರಾದ್ಮೇಲೆ ನೀನು ಮಾಡೋಕ್ಕಾಗಲ್ಲ. ಓಕೆ, ನೀನು ಗಲಾಟೆ ಮಾಡೋದು ಇವೆಲ್ಲ ನಿನ್ನ ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ತಾರೆ, ನಿನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಒಂದು ಮಿತಿ ಇರಬೇಕಷ್ಟೆ, ಯಾವಾಗ ಮಾಡಬೇಕು ಆವಾಗ ಮಾಡಬೇಕು ಅಂತ. ಹಾಗೆ ತಂದೆ ತಾಯಿ ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೆ ಸೇರಿಸುವಾಗ ನಾನು ಇನ್ನೂ ಒಂದು ಸಹ ಅವ್ರಿಗೆ ಹೇಳ್ತೀನಿ, ನೋಡು, ಇಲ್ಲಿ ನಾನು ನಿಮ್ಮ ಮಗುವಿನ ಹ್ಯಾಂಡ್ ರೈಟಿಂಗ್ನ ಸುಂದರವಾಗಿ ಮಾಡಲ್ಲ, ಬ್ಯೂಟಿಫೈ ಮಾಡಲ್ಲ. ಐ ವಿಲ್ ಮೇಕ್ ಇಟ್ ಲೆಜಿಬಲ್ ಆ್ಯಂಡ್ ಸೈಂಟಿಫಿಕ್. ಇನ್ ದ ಪ್ರೋಸೆಸ್ ನಮಗೆ ಬಂದಿರೋ ಫೀಡ್ಬ್ಯಾಕು ಪೇರೆಂಟ್ಸಿಂದ ಏನು ಅಂದರೆ, ಅವ್ರದ್ದು ಮೆಮರಿ ಪವರು, ಕಾನ್ಸಂಟ್ರೇಷನ್ನು, ಪೇಷನ್ಸ್ ಎಲ್ಲ ಇಂಪ್ರೂವ್ ಆಗಿದೆ ಅಂತ. ಓಕೆ, ಸರಿ, ಮಕ್ಕಳನ್ನ ಸೇರಿಸ್ತಾರೆ. ನಂತರ ಅವ್ರಿಗೆ ಇನ್ನೂ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಮಗುನ ಆಚೆ ಒಳಗಡೆ ಆಟ ಆಡ್ಕೊ ಅಂತ ಕಳಿಸಿ, ಟುಡೇ ಇನ್ನು ಮುಂದೆ ನಿಮ್ಮಿಂದ ನನಗೆ ಸ್ವಲ್ಪ ಸಹಾಯ ಆಗಬೇಕು,
ಏನು ಅಂತ ಕೇಳ್ತಾರೆ. ಏನು ಅಂದರೆ, ಇವತ್ತಿಂದ ನೀವು ನಿಮ್ಮ ಮಗುವನ್ನು ರಾತ್ರಿ 9 ಗಂಟೆಗೆ ಮಲಗುತ್ತೆ ಅಂದರೆ 1.5 ಗಂಟೆ ಮುಂಚೆ ಬೈಬಾರ್ದು, ಹೊಡಿಬಾರ್ದು, ಏನೂ ಮಾಡಬಾರ್ದು. ಬೆಳಿಗ್ಗೆ ಎದ್ದ ಮೇಲೆ 1.5 ಗಂಟೆ ಬೈಬಾರ್ದು, ಹೊಡಿಬಾರ್ದು. ಈವನ್ ಲೆಟ್ ದೆಮ್ ಕಮಿಟ್ ಸಮ್ ಬ್ಲಂಡರ್ಸ್, ಇಟ್ಸ್ ಓಕೆ, ನಿಮ್ಮ ಮಗು ತಾನೇ, ಲೆಟ್ ದೆಮ್ ಕಮಿಟ್ ಅಂತ. ಬಟ್ ಇದು ಸ್ವಲ್ಪ ಕಷ್ಟವಾದ ವಿಷಯ ಹೌದು. ಆದರೂ ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ ಅಂತ. ಆಯಿತಾ? ಸರಿ, ಇಷ್ಟನ್ನು ಹೇಳ್ಬಿಟ್ಟು ನಾನು ಪುನಃ ಮುಂದೆ ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಏನಪ್ಪ ಅದು ಅಂದರೆ, ಯಾಕೆ ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು ತುಂಬ ಸೂಕ್ಷ್ಮ ಸ್ವಭಾವದವರು. ಅವರು ಮಣ್ಣು, ಜೇಡಿಮಣ್ಣು, ಕ್ಲೇ ಇದ್ದಂಗೆ. ನೀವು ಅವ್ರನ್ನ ಯಾವ ರೀತಿ ಆದರೂ ಬಳಸ್ಕೋಬೋದು, ತಿದ್ದಬಹುದು. ಅದರಿಂದ ನೀವು ಈ ಬೈಯೋದು ಇದೆಲ್ಲ ಮಾಡಿದ್ರೆ, ಅಗ್ನಿ ಹಾಕಿದ್ರೆ ಮಣ್ಣಿಗೆ ಏನಾಗುತ್ತೆ, ಅದು ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದೇ ರೀತಿ ಮಕ್ಕಳು ಮೊಂಡು ಬಿದ್ದೋಗ್ಬಿಡ್ತಾರೆ. ಅದರಿಂದ ನೀವು ಸ್ವಲ್ಪ ನೀರು ಅಂದರೆ ತಾಳ್ಮೆಯಿಂದ ಮಕ್ಕಳ ಜೊತೆ ವರ್ತಿಸಿದ್ರೆ ಡೆಫಿನೆಟ್ಟಾಗಿ ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರಾಗಿ ಮುಂದೆ ಬರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಅವಾಗ ಸಾಮಾನ್ಯವಾಗಿ ಕೆಲವು ಪೇರೆಂಟ್ಸು, ಎಲ್ಲ ಅಲ್ಲ, ಇಲ್ಲ ಅವನಿಗೆ ಇದು ಮಾಡಿದ್ರೆ ಮೊಂಡು ಬಿದ್ದೋಗ್ಬಿಡ್ತಾನೆ ಅಂತಿರಲ್ಲ, ಆದರೆ ಮುಳ್ಳಿಂದಲೇ ತೆಗಿಬೇಕು, ಲೋಹ ಬಗ್ಗಿಸ್ಬೇಕು ಅಂದರೆ ಲೋಹದಿಂದಲೇ ಸಾಧ್ಯ ಅಂತೆಲ್ಲ ಹೇಳ್ತಾರೆ. ನಾನು ಅವರಿಗೆ ಐ ಟೋಟಲಿ ಅಗ್ರಿ ವಿತ್ ಯು ಆ್ಯಂಡ್ ಐ ಆಲ್ಸೋ ಎಂಡರ್ಸ್ ವಿತ್ ಯು ಬೀಯಿಂಗ್ ಎ ಪೇರೆಂಟ್. ನಾನು ಸಹ ನಿಮಗೆ ಒಬ್ಬ ಪೇರೆಂಟೇ. ನಾನು ಇಲ್ಲಿ ಏನೇ ಹೇಳಿದ್ರು ಅದನ್ನ ನಾನು ಸಹ ಇನ್ಕ್ಲೂಡ್ ಆದಂಗೆ ಅಂದ್ಕೊಳ್ಳಿ. ಏನಪ್ಪ ಅಂದರೆ, ಲೋಹದಿಂದ ಲೋಹನೇ ಬಗ್ಗಿಸ್ತಾರೆ ಅಂತ. ಹೌದು, ಕಾದಿರೋ ಕಾದಿರೋ ಕಬ್ಬಣನ ತಣ್ಣಗಿರೋ ಕಬ್ಬಣದಿಂದಲೇ ಬಗ್ಸೋದು. ಓಕೆನಾ? ಆಮೇಲೆ ಇನ್ನೊಂದೇನು ಅಂದರೆ, ಪೇರೆಂಟ್ಸ್ಗೆ ನಾನು ಕೊಡೋ ಟಿಪ್ಸು, ನಿಮ್ಮ ಮಕ್ಕಳಿಗೆ ನೀವು ನೋಡು, ನಾವೆಲ್ಲ ಸಣ್ಣವರಿದ್ದಾಗ ನಮಗಿಷ್ಟು ಫೆಸಿಲಿಟಿ ಇರಲಿಲ್ಲ. ಈಗ ನಿನಗೆ ನಾವು ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಆದ್ದರಿಂದ ನೀನು ಈ ಫೆಸಿಲಿಟಿ ಬಳಸ್ಕೊಂಡು ಒಳ್ಳೆ ಇದಾಗಬೇಕು ಅಂತ ಈ ರೀತಿ ಕತೆ ಪುರಾಣ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಓಕೆ? ಇದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ನಿಮ್ಮ ಮಗುನ ಬೇರೆ ಮಕ್ಕಳ ಜೊತೆ, ನಿಮ್ಮ ಕಸಿನ್ ಮಕ್ಕಳ ಜೊತೆ, ಇವ್ರ ಜೊತೆ ಕಂಪೇರ್ ಸಹ ಮಾಡಬೇಡಿ. ಯಾಕೆ ಅಂದರೆ, ನಾವು ಗ್ರಾಫಾಲಜಿಸ್ಟ್ ಏನು ಹೇಳ್ತೀವಿ ಅಂದರೆ, ಈಚ್ ಆ್ಯಂಡ್ ಎವ್ರಿ ಹ್ಯಾಂಡ್ ರೈಟಿಂಗ್ ಈಸ್ ಯುನಿಕ್ ಆ್ಯಂಡ್ ಮಾಸ್ಟರ್ ಪೀಸ್. ಅದೇ ರೀತಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಎ ಯುನಿಕ್ ಆ್ಯಂಡ್ ಮಾಸ್ಟರ್ ಪೀಸ್ ಅಂತ. ಓಕೆ? ಸರಿ, ನೆಕ್ಸ್ಟು ಇನ್ನೊಂದೇನು ಅಂದರೆ, ನೀವು ದಿನ ನಿಮ್ಮ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅದೇನೋ ಕ್ವಾಲಿಟಿ ಟೈಮ್ ಅಂತಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಟೈಮ್ ಸ್ಪೆಂಡ್ ಮಾಡಿ, ಅವನ ಓದು ಬರೋ ಬಗ್ಗೆ ವಿಚಾರಿಸಿ, ಆಮೇಲೆ ಶಾಲೆಯಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದಾರೆ, ಜನರಲ್ಲಾಗಿ ನಿಮ್ಮ ಮಗು ಜೊತೆ ಮಾತಾಡಿ. ಆಮೇಲೆ ಇಫ್ ಪಾಸಿಬಲ್, ಐ ಆಮ್ ಟೆಲಿಂಗ್ ಯು, ಇಫ್ ಪಾಸಿಬಲ್ ದಿನ ರಾತ್ರಿ ಊಟ ಒಟ್ಟಿಗೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂದರೆ, ಬಟ್ ಈಗಿನ ಒತ್ತಡ, ಟೈಮಿಂಗ್ಸು, ಇದರಿಂದ ನಿಮಗೆ ಒಟ್ಟಿಗೆ ದಿನ ಊಟ ಮಾಡೋಕ್ಕಾಗದೇ ಇರಬಹುದು. ಅಟ್ಲೀಸ್ಟ್ ವಾರಕ್ಕೆ ಶನಿವಾರ ಭಾನುವಾರ ಒಂದು ಊಟ ಒಟ್ಟಿಗೆ ಮಾಡಿ. ಓಕೆ? ಇದೆಲ್ಲ ಯಾಕೆ ನಾನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಈ ಬಾಂಧವ್ಯ ಬೆಳೆಯುತ್ತೆ. ಓಕೆ? ಆಮೇಲೆ ಈ ಒಟ್ಟಿಗೆ ಊಟ ಮಾಡುವಾಗ ಆಗಲೇ ಹೇಳ್ದಂಗೆ ಯಾರ ಜೊತೆ ಕಂಪೇರ್ ಮಾಡೋದು, ಶಾಲೆ ಮಾರ್ಕ್ಸ್ ಬಗ್ಗೆ ಮಾತಾಡೋದು, ಓದಿನ ಬಗ್ಗೆ ಮಾತಾಡೋದು, ಜನರಲ್ಲಾಗಿ ಮಾತಾಡಿ. ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಏಜ್ಡ್ ಪೇರೆಂಟ್ಸ್ ಇದ್ದರೆ ದಿನ ಅವ್ರ ಜೊತೆ ಸಹ ಮಾತಾಡಿ. ಸುಮ್ಮನೆ ಜಸ್ಟ್ ಜನರಲ್ ಟಾಕ್ ಮಾತಾಡಿ.
ಒಟ್ಟಿಗೆ ಕೂತ್ಕೊಳ್ಬೇಕಾದ್ರೆ ಟಿ ವಿ ನೋಡಿ. ಇದೆಲ್ಲ ಮಗು ಗಮನಿಸುತ್ತೆ. ಅದು ಕಾನ್ಷಿಯಸ್ ಅಲ್ಲ, ಸಬ್ ಕಾನ್ಷಿಯಸ್ ಈಸ್ ಸೋ ಪವರ್ಫುಲ್. ಇದೆಲ್ಲ ಅದು ಗಮನದಲ್ಲಿಟ್ಕೊಳ್ಳುತ್ತೆ. ಇದು ಅದರ ಬೆಳವಣಿಗೆಗೆ ಒಳ್ಳೆಯದಾಗುತ್ತೆ. ಸೊ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಿ. ಓಕೆ, ಹಾಗೆ ಇಫ್ ಪಾಸಿಬಲ್ ನಿಮಗೆ ರಿಲೇಟಿವ್ಸು, ನೆಂಟರು, ಸಿಸ್ಟರ್ಸು, ಬ್ರದರ್ಸು, ಕಸಿನ್ಸ್ ಇದ್ದರೆ ಬೇಸಿಗೆ ರಜದಲ್ಲಿ ಅವ್ರ ಮನೆಗೆ ನಿಮ್ಮ ಮಗುವನ್ನ ಕಳಿಸಿ. ನಾನು ಹ್ಯಾಂಡ್ ರೈಟಿಂಗ್ ಕ್ಲಾಸ್ಗೆ ಸಾಮಾನ್ಯವಾಗಿ ರಜದಿಂದಲೇ ಜಾಸ್ತಿ ಬರೋಕ್ಕೆ ಶುರು ಮಾಡ್ತಾರೆ. ಕ್ಲಾಸ್ ಬೇಕಾದ್ರೆ ಸ್ವಲ್ಪ ದಿನ ಪೋಸ್ಟ್ಪೋನ್ ಆದರೂ ಪರವಾಗಿಲ್ಲ. ಈ ಆಪರ್ಚುನಿಟಿ ಇದ್ದರೆ ಊರಿಗೋ, ನಿಮ್ಮ ಕಸಿನ್ ಮನೆಗೋ, ಅಜ್ಜ ಅಜ್ಜಿ ಊರಲ್ಲಿದ್ದರೆ ಅಲ್ಲಿಗೂ ಕಳಿಸಿ ನಿಮ್ಮ ಮಗುನ. ಬಟ್ ಕಳಿಸ್ಬಿಟ್ಟು ದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿ ಏನು ಮಾಡ್ತಾನೆ ನಮ್ಮ ಮಗ ವಿಚಾರಿಸೋಕ್ಕೆ ಹೋಗಬೇಡಿ. ನಿಮ್ಮ ಮಗು ನಿಮ್ಮ ಮನೇಲಿರೋದಕ್ಕಿಂತ ಅಲ್ಲಿ ತುಂಬ ಹ್ಯಾಪಿಯಾಗೇ ಇರ್ತಾನೆ. ಅಲ್ಲಿ ನಿಮ್ಮ ರಿಲೇಟಿವ್ಸು, ಕಸಿನ್ಸು, ಅಜ್ಜಿ ನೀವಿಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತೀರೋ ಅದಕ್ಕಿಂತ ಚೆನ್ನಾಗಿ ಅಲ್ಲಿ ನೋಡ್ಕೋತಾರೆ. ಈ ಇದರಲ್ಲಿ ಏನಾಗುತ್ತೆ ಅಂದರೆ ಮಗು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲೂ ಉಜ್ಜಬೇಕು, ಪೇಸ್ಟು, ಬ್ರಷು ಅದೇ ಮಾಡಿಕೊಡುತ್ತೆ. ಅದೇ ರೀತಿ ಕೆಲವು ಸಲ ಕೆಲವು ತರಕಾರಿ ತಿನ್ನಲ್ಲ, ಇಲ್ಲಿ ಮಗು ಹಠ ಮಾಡುತ್ತೆ. ಬಟ್ ಅಲ್ಲಿ ಕಸಿನ್ಸ್ ಬೇರೆ ಮಕ್ಕಳೆಲ್ಲ ಇರ್ತವೆ, ಅವ್ರ ಜೊತೆ ಕೂತು ಎಲ್ಲ ತರಕಾರಿ ತಿಂತಾರೆ. ಆಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದ ಫೀಡ್ಬ್ಯಾಕು, ನೀನು ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಆ ತರಕಾರಿ ಆಗಲ್ಲ ಅಂತ, ಇಲ್ಲಿ ಇಷ್ಟವಾಗಿ ತಿಂತಾರೆ, ಗಲಾಟೆನೇ ಇಲ್ಲ, ಚೆನ್ನಾಗಿ ಆಡ್ಕೋತಾ ಇದ್ದಾನೆ ಅಂತ. ಸೊ ಅದರಿಂದ ನೀವು ದಯವಿಟ್ಟು ಅವ್ರನ್ನ ಫೋನ್ ಮಾಡಿ ಏನು ವಿಚಾರಿಸೋಕ್ಕೆ ಹೋಗಬೇಡಿ. ಇದರಿಂದ ಮಕ್ಕಳು ಸುಮಾರು ವಿಷಯ ಕಲಿತಾರೆ. ಆಯಿತಾ? ಆಮೇಲೆ ಇನ್ನೊಂದು, ಈಗ ಒಂದು ಮಗು ಮನೇಲಿ ಹೊರಗಡೆ ಕಾಂಪೌಂಡಲ್ಲೋ, ಗೇಟ್ ಹತ್ರನೋ, ಈಗೆಲ್ಲ ಅಪಾರ್ಟ್ಮೆಂಟ್ ಆದ್ದರಿಂದ ಕಾರಿಡಾರಲ್ಲೋ ಆಟ ಆಡ್ತಾ ಇರುತ್ತೆ. ಸಡನ್ನಾಗಿ ಆ ಮಗು ಅಳುತ್ತೆ. ಆವಾಗ ತಾಯಿ ಅಡುಗೆ ಮನೇಲಿ ಇರ್ತಾಳೆ, ತಂದೆ ರೂಮಲ್ಲೇನೋ ಕೆಲಸ ಮಾಡ್ತಿರ್ತಾರೆ, ಅಜ್ಜ ಅಜ್ಜಿ ಎಲ್ಲ, ಆಮೇಲೆ ಮಕ್ಕಳು, ಸಿಸ್ಟರ್ಸು, ಬ್ರದರ್ಸ್ ಎಲ್ಲ ಓಡ್ತಾರೆ. ಓಡ್ಬಿಟ್ಟು ಮಗುವಿನ ಹತ್ರ ಹೋಗಿ ಸಂತೈಸ್ತಾರೆ. ಏನಾಯಿತು, ಯಾಕಾಯಿತು ಅಂತ. ಮಗು ಹೇಳುತ್ತೆ, ನಾನಿಲ್ಲಿ ಬಿದ್ದುಬಿಟ್ಟೆ ಅಂತ. ಆವಾಗ ಎಲ್ಲಿ ಬಿದ್ದುಬಿಟ್ಟಿಯಾ, ಸರಿ ಆಯಿತು ಅಂತ ಸಂತೈಸ್ತಾರೆ. ಮಗು ಸಬ್ ಕಾನ್ಷಿಯಸ್ಸು ಇದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಬಿಕಾಸ್ ಇಟ್ ಈಸ್ ಸೋ ಪವರ್ಫುಲ್. ನಾನಿಲ್ಲಿ ಸಂತೋಷವಾಗಿ ಆಟ ಒಬ್ಬನೇ ಆಡ್ತಾಯಿದ್ದಾಗ ಯಾರೂ ಕೇರ್ ಮಾಡಲಿಲ್ಲ. ಬಟ್ ನನಗೆ ಏನೋ ಆಯಿತು ಅಂದಾಗ ಎಷ್ಟು ಜನ ಓಡಿ ಬಂದರು ಅಂತ. ಅದೇ ರೀತಿ ಇನ್ನು ಮುಂದೆ ಹೋಗಿ ನಾವೇನು ಮಾಡ್ತೀವಿ ಅಂದರೆ, ಎಲ್ಲಿ ಲೇಟ್ ಆಯಿತು, ಯಾವುದು ಗೋಡೆ ಹೊಡ್ಕೊಂಡ್ಯಾ, ಗೇಟ್ ಹೊಡ್ಕೊಂಡ್ಯಾ, ಕೆಳಗಡೆ ನೆಲಕ್ಕ ಅಂತ ಮಗು ಇಂಥ ಕಡೆ ತೋರಿಸುತ್ತೆ. ಆವಾಗ ನಮ್ಮಲ್ಲಿ ಯಾರೋ ಒಬ್ಬರು ನಾವೇ ಹೋಗಿ ಅದು ಹೊಡಿತೀವಿ, ಬಾಗಲ್ಲಿ ಹೋಗಿ ಇನ್ಮೇಲೆ ಹಿಂಗೆಲ್ಲ ಮಾಡಬೇಡ ಅಂತ. ಸೊ ಮಗುಗೆ ನೋಡು, ಅದಕ್ಕೆ ಹೊಡೆದ್ಬಿಟ್ಟೆ, ಇನ್ಮೇಲೆ ಈ ರೀತಿಯೆಲ್ಲ ಆಗಲ್ಲ, ನೀನು ಅಳೋದು ನಿಲ್ಲಿಸು ಅಂತ ಮಗು ಯೋಚನೆ ಮಾಡುತ್ತೆ. ಇದು ಕೂಡ ಸಬ್ ಕಾನ್ಷಿಯಸ್ಸು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಅದನ್ನ ಒದಗಿಸ್ಕೊಳ್ಳುತ್ತೆ. ಮುಂದೆ ಮಗು ಬೆಳೆದು ದೊಡ್ಡವಾದ್ಮೇಲೆ ಅದು ಏನೇ ತಪ್ಪು ಮಾಡಿ ಸಿಕ್ಕಾಕೊಂಡಾಗ, ತಪ್ಪು ಮಾಡಿದಾಗ ಅದಕ್ಕೆ ತಾನು ಕಾರಣ ಅಲ್ಲ, ಬೇರೆಯವ್ರ ಕಾರಣ ಅಂತ ಮಗು ಹೇಳುತ್ತೆ. ಏಕೆಂದರೆ ಸಬ್ ಕಾನ್ಷಿಯಸ್ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನನ್ನಿಂದ ನಾನು ಏನೇ ತಪ್ಪು ಮಾಡಿದ್ರು ಅದು ನಾನು ಮಾಡಿಲ್ಲ, ಬೇರೆಯವರಿಂದಾಗಿ ಮಾಡಿದೆ ಅಂತ. ಅದಕ್ಕೆ ಕೆಲವು ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ಅಪ್ ಟು ದ ಏಜ್ ಆಫ್ 14 ಚಿಲ್ಡ್ರನ್ಸ್ ಆರ್ ಬೊಂಬಾರ್ಡೆಡ್ ವಿತ್ ಮೋರ್ ದೆನ್ 1 lakh ನೆಗೆಟಿವ್ ಸ್ಟ್ರೋಕ್ಸ್. ಅಂದರೆ ನೀನು ಸಣ್ಣವನು, ನಿನಗಾಗಲ್ಲ, ಬಿದ್ದೋಗ್ತೀಯ, ದಾಟಕ್ಕಾಗಲ್ಲ, ಇದೆಲ್ಲ ಹೇಳ್ತಾರೆ. ಓಕೆ, ಇದೆಲ್ಲ ಅಪ್ ಟು ದ ಏಜ್ ಆಫ್ 1 lakh. ಅದೇ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂದರೆ, ಟು ರಿಮೂವ್ ದಿಸ್ 1 ನೆಗೆಟಿವ್ ಸ್ಟ್ರೋಕ್ಸ್ 20 ಪಾಸಿಟಿವ್ ಸ್ಟ್ರೋಕ್ಸ್ ಕೊಡಬೇಕು ಅಂತ. ಅಂದರೆ
ಈಗ ಸಪೋಸ್ 1 ಲಕ್ಷ ಹೇಳಿರ್ತೀವಿ ಅಂದರೆ 20 ಲಕ್ಷ ನಾವು ಪಾಸಿಟಿವ್ ಸ್ಟ್ರೋಕ್ಸ್ ಕೊಟ್ಟರೆ ಇದೆಲ್ಲ ರಿಮೂವ್ ಆಗುತ್ತೆ ಅಂತ. ಆದರೆ ಈಗಿನ ದಿನದಲ್ಲಿ, ಈಗಿನ ನಮ್ಮ ಜಂಜಾಟದಲ್ಲಿ ಪೇರೆಂಟ್ಸ್ಗೆ ಇಷ್ಟು ಸಮಯ ಇದೆಯಾ, ತಾಳ್ಮೆ ಇದೆಯಾ? ನಾನು ಪೇರೆಂಟು, ನನ್ನೂ ಸೇರಿಸಿದರೆ ಇಲ್ಲ. ಆದರೆ ಲಕ್ಕಿಲಿ ವಿ ಹ್ಯಾವ್ ಸಮ್ ಟೂಲ್ಸ್ ಇದನ್ನು ಸ್ವಲ್ಪ ಕಡಿಮೆ ಮಾಡೋದಕ್ಕೆ. ಏನಪ್ಪ ಅಂದರೆ ಹ್ಯಾಂಡ್ ರೈಟಿಂಗ್, ಇದನ್ನು ನಾವು ಆ್ಯಕ್ಚುಲಿ ಗ್ರಾಫೋಥೆರಪಿ ಅಂತೀವಿ, ಬಟ್ ಇನ್ ಲೇಮನ್ಸ್ ಲ್ಯಾಂಗ್ವೇಜಲ್ಲಿ ನಾವು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕೋರ್ಸ್ ಅಂತ ಹೇಳ್ತೀವಿ. ಅದು ಸಹ ಇದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಸಹಕರಿಸುತ್ತೆ. ಓಕೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನಿಸುತ್ತೆ. ಇಷ್ಟವಾಗಿದ್ದ ಪಕ್ಷದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ಇನ್ನೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರೋಕ್ಕೆ ನನಗೆ ಸಂತೋಷವಾಗುತ್ತೆ. ನಮಸ್ಕಾರ.